ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಳ್ವಾಸ್ ಕಿಚನ್ ಆ್ಯಂಡ್ ಹೋಮ್ಗೆ ಸ್ವಾಗತ. ನಾನಿವತ್ತು ಒಂದು ಸಿಹಿ ತಿಂಡಿ ಮಾಡ್ತಾ ಇದ್ದೇನೆ. ಅದು ಯಾವುದೆಂದರೆ, ಇದನ್ನು ಕೆಲವರು ಎರೆಯಪ್ಪ ಅಂತ ಕರೀತಾರೆ, ಇನ್ನು ಕೆಲವರು ಯಲ್ಲಪ್ಪ ಅಂತ ಕರೀತಾರೆ. ಇದನ್ನು ತುಳುವಿನಲ್ಲಿ ನೆಯ್ಯಪ್ಪ ಅಂತ ಸಹ ಕರೀತಾರೆ. ಹಬ್ಬಗಳಿಗೆ ಸಹ ಈ ತಿಂಡಿಯನ್ನು ಮಾಡ್ಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡುವ. ನಾನಿಲ್ಲಿ 2 ಗ್ಲಾಸಿನಷ್ಟು ಬೆಳ್ತಿಗೆ ಅಕ್ಕಿಯನ್ನು ಮತ್ತು 1/4 ಸ್ಪೂನ್ನಷ್ಟು ಮೆಂತೆಯನ್ನು ರಾತ್ರಿ ಇಡೀ ನೆನೆಸಿಟ್ಕೊಂಡಿದ್ದೇನೆ. ಒಂದು 2-3 ಸಲ ಚೆನ್ನಾಗಿ ತೊಳೆದು ಅದನ್ನು ನೆನೆಯಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಇಲ್ಲಿ ನಾನು ಇದನ್ನು ನೆನೆಯಲಿಕ್ಕೆ ಇಟ್ಟಿದ್ದೇನೆ. ನಾನಿಲ್ಲಿ ಒಂದು 2 ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ಮತ್ತು 1 ಕಪ್ನಷ್ಟು ಅವಲಕ್ಕಿಯನ್ನು ಇಟ್ಕೊಂಡಿದ್ದೇನೆ. ಮತ್ತು 5 ಏಲಕ್ಕಿ ಮತ್ತು 5 ಲವಂಗವನ್ನು ತಗೊಂಡಿದ್ದೇನೆ. 1 ಕಪ್ನಷ್ಟು ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೇನೆ. 4 ಬೆಲ್ಲದ ತುಂಡನ್ನು ತಗೊಂಡಿದ್ದೇನೆ. ಈಗ ಎಲ್ಲವನ್ನು ಮಿಕ್ಸರ್ ಗ್ರೈಂಡಿಗೆ ಹಾಕಿ ನೋಡಿ ನೈಸಾಗಿ ಪೇಸ್ಟ್ ಮಾಡಿದ್ದೇನೆ. ಅಕ್ಕಿ, ಮೆಂತೆ ಮತ್ತು ಬೆಲ್ಲ, ಅವಲಕ್ಕಿ, ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಬಾಳೆಹಣ್ಣು, ಲವಂಗ, ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ನೋಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ. ನೈಸಾಗಿ ಪೇಸ್ಟ್ ಮಾಡಿದೆ. ನೋಡಿ, ಬ್ಯಾಟರ್ ಈ ರೀತಿ ಇದೆ, ಹೀಗೆ ಬರಬೇಕು. ಈಗ ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ನಾವೀಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು, ಆಮೇಲೆ ನಾವು ಲೋ ಫ್ಲೇಮಲ್ಲಿ ಇಡಬೇಕಾಗ್ತದೆ. ನೋಡಿ, ಈಗ ನಾನು ಈ ರೀತಿಯಾಗಿ ಹಾಕ್ತಾ ಇದ್ದೇನೆ. ಹಿಟ್ಟನ್ನು ನಾವು ಸ್ಪೂನಲ್ಲಿ ತೆಗೆದು ಹೀಗೆ ಎಣ್ಣೆಯ ಮೇಲೆ ಬಿಡಬೇಕು. ನೋಡಿ, ಚೆನ್ನಾಗಿ ಉಬ್ಬುತ್ತಾ ಬರ್ತಾ ಉಂಟು. ನೋಡಿ, ಈಗ ಮಗಿಚಿ ಹಾಕ್ತಾ ಇದ್ದೇನೆ. ನಾವೀಗ ಲೋ ಸಿಮ್ಮಲ್ಲಿ ಇಡಬೇಕಾಗುತ್ತೆ, ಯಾಕೆಂದರೆ ಒಳಗೆಲ್ಲ ಚೆನ್ನಾಗಿ ಬೇಯಬೇಕು. ನಾವು ಈ ರೀತಿಯಾಗಿ ಮಗಚ್ತಾ ಚೆನ್ನಾಗಿ ಬೇಯಿಸಬೇಕಾಗ್ತದೆ. ನೋಡಿ, ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ನಾವು ಡೀಪ್ ಫ್ರೈ ಮಾಡಬೇಕು. ನೋಡಿ, ಚೆನ್ನಾಗಿ ಬಂದಿದೆ. ಈಗ ಆಯಿತು ನೋಡಿ, ಗೋಲ್ಡನ್ ಬ್ರೌನ್ ಕಲರಿಗೆ ಬಂತು. ಈಗ ಎಣ್ಣೆ ಜಾಸ್ತಿ ಇದ್ದರೆ ಅದನ್ನು ಈ ರೀತಿಯಾಗಿ ನಾವು ತೆಗಿಬೇಕು. ನಾನೀಗ ಎಲ್ಲವನ್ನು ಸಹ ಅದೇ ರೀತಿಯಾಗಿ ಮಾಡ್ತಾ ಇದ್ದೇನೆ. ಮಕ್ಕಳು ಎಲ್ಲ ತುಂಬಾ ಇಷ್ಟಪಡುವಂತಹ ಸಿಹಿ ತಿಂಡಿ ಇದು. ಸಂಜೆ ಸ್ನ್ಯಾಕ್ಸಿಗೆಲ್ಲ ನಾವು ಮಾಡಿಕೊಡ್ಬೋದು. ನಮ್ಮ ಎರೆಯಪ್ಪ ಈಗ ರೆಡಿ ಆಯಿತು. ನೋಡಿ, ಯಲ್ಲಪ್ಪ ಈಗ ರೆಡಿ ಆಯಿತು. ನಾವು ಬೆಳಿಗ್ಗೆ ಸಹ ಬ್ರೇಕ್ಫಾಸ್ಟಿಗೆ ಇದನ್ನು ತಿನ್ಬೋದು. ಮಕ್ಕಳೆಲ್ಲ ಇಷ್ಟಪಡುವಾಗ ನಾವು ಸಂಜೆ ಸಹ ಟೀ ಕಾಫಿ ಜೊತೆ ಇದನ್ನು ತಿನ್ಬೋದು. ಇವತ್ತು ನಾನು ಮಾಡಿದ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್.